ಹಲೋ ಸ್ನೇಹಿತರೆ, ಸ್ವಾಗತ ಸರಳ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಘು ಮಾತಾಡೋದು. ಸ್ನೇಹಿತರೆ, ಈ ವಿಡಿಯೋ ಒಳಗೆ ನಿಮ್ಗೆ 2 ಪ್ರಿಸ್ಕ್ರಿಪ್ಷನ್ ಹೇಳ್ತೀನಿ. ಒಂದು ಏನಂದ್ರೆ, ನಿಮ್ಮದು ಜೋಳ ಒಳಗೆ ಇಂಥದ್ದು ಪರ್ಪಲ್ ಕಲರ್ ಕಂಡಾವ ಅಂದ್ರೆ ಇದ್ರ ಮತ್ಲಬ್ ಫಾಸ್ಫರಸ್ ಡೆಫಿಸಿಸ್ ಅಂತ ಹೇಳಿ, ಅಂದರೆ ನಿಮ್ದು ಕೊರತೆ ಅದ, ಇದಕ್ಕೆ ನೀವು ಸ್ಪ್ರೇ ಮಾಡಿರಿ ಅಥವಾ ಹಾಕ್ರಿ ಅಂತ ಹೇಳಿ ಅರ್ಥ. ಇದಕ್ಕೆ ಸಪೋಸ್ ಏನು ಮಾಡ್ಬೇಕಂದ್ರೆ, ಖಾಲಿ ನೀವು ಹಾಕಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ 20 ಗ್ರಾಮ್ ಪ್ರತಿ ಲೀಟರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಕಂಟ್ರೋಲ್ ಆಗಿಬಿಡ್ತದೆ. ಇಲ್ಲ ಸರ್, ನಾವು ಮುಂಚೆನೇ ಹಾಕಿದ್ವಿ ಅಂದರೆ ನೀವೇನು ಮಾಡಿಲ್ಲ ಅಂದರೆ ಕರೆಕ್ಟ್ ನೀರು ಬಿಟ್ಟಿಲ್ಲ. ಸೊ ಕರೆಕ್ಟ್ ನೀರು ಬಿಡ್ರಿ, ಅದೇನಾಗ್ತದೆ ಕರೆಕ್ಟ್ ಬುಡಕ್ಕೆ ಹೋಗ್ತದೆ, ಅದು ಗಿಡಕ್ಕೂ ತಿನ್ನಕ್ಕೂ ಈಸಿ ಆಗಿಬಿಡ್ತದೆ. ಆಮೇಲೆ ಅದು ಚೆನ್ನಾಗಿ ಗ್ರೋತ್ ಆಗ್ತದೆ. ಸ್ನೇಹಿತರೆ, ಇದು ಒಂದು ಕಂಟ್ರೋಲ್ ಮಾಡ್ಕೊರಿ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಪ್ರಿಸ್ಕ್ರಿಪ್ಷನ್ ಅಂದ್ರೆ, ನಿಮ್ಮ ಎಲೆ ಒಳಗೆ ಏನಂದ್ರೆ ವೈಟ್ ಸ್ಟ್ರಿಕ್ಗಳು ಕಾಣ್ತಾವೆ, ವೈಟ್ ತಿಂದಂಗೂ ಆಗ್ತದೆ, ವೈಟ್ ಡಾಟ್ ಕಾಣ್ತದಲ್ಲ. ಇದ್ರ ಮತ್ಲಬ್ ಏನಂದ್ರೆ, ನಿಮ್ಮದು ಪ್ಲ್ಯಾಂಟಿಗೆ ಅಥವಾ ನಿಮ್ಮ ಎಲೆಗೆ ಏನಾಗ್ಯದ ಅಂದ್ರೆ ಫಾಲ್ ಆರ್ಮ್ಯೂಮಾಲ್ ಎಫೆಕ್ಟೆಡ್ ಆಗೋದು ಚಾಲು ಆಗ್ಯದ, ಅಂದರೆ ತತ್ತಿ ಇಡೋದು ಚಾಲು ಆಗ್ಯದ ಅಂತ ಹೇಳಿ. ಇದಕ್ಕೆ ನೀವು ಯಾವ ಥರ ಯಾಕಂದರೆ ಈಗ ಇನಿಷಿಯಲ್ ಸ್ಟೇಜ್ ಅದ, ಈಗ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮದು ಇಳುವರಿನೂ ಚೆನ್ನಾಗಿ ಬರ್ತದೆ. ಆಮೇಲೆ ನಿಮ್ಮದು ದುಡ್ಡು ಖರ್ಚಾಗಂಗಿಲ್ಲ. ಸೊ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ಒಂದು ಬಯೋಪೆಸ್ಟಿಸೈಡ್ ನೀಮ್ ಆಯಿಲು ಪ್ಲಸ್ ಅದ್ರ ಜೊತೆ ಒಂದು ಇನ್ಸೆಕ್ಟಿಸೈಡ್ ಕ್ಲೋರಂಟ್ರಿಪಾಲ್, ಅಥವಾ ಅದು ಸಿಕ್ಕಿಲ್ಲ ಅಂದರೆ ಸ್ಪಿನೋಟ್ರಮ್, ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರಿ. ಇದು ಕಂಟ್ರೋಲ್ ಆಗಿಬಿಡ್ತದೆ. ಆಮೇಲೆ ಇನಿಷಿಯಲಿ ಸ್ಟೇಜ್ ಆದರೆ ನಿಮ್ಮ ಖರ್ಚು ಕಡಿಮೆ ಬರ್ತದೆ ಸ್ನೇಹಿತರೆ. ಆಮೇಲೆ ನೀವು ಹಿಂಗೆ ಕಂಟಿನ್ಯೂ ಬಿಟ್ರಿ ಅಂತ ತಿಳ್ಕೊರಿ, ನಿಮ್ಮ ಆಲ್ಮೋಸ್ಟ್ ಅಲ್ಲಿ 20-30% ಇಳುವರಿ ಹಾಳಾಗ್ಬಿಡ್ತದೆ. ಸೊ ಹೀಗೆ ಕಂಟ್ರೋಲ್ ಮಾಡ್ಕೊರಿ ಸ್ನೇಹಿತರೆ. ಇದು ವಿಡಿಯೋ ಇಷ್ಟವಾದರೆ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಆಮೇಲೆ